ಏನ್ ಹೇಳ್ತಾ ಇದಾರೆ? Average of 5 consecutive natural numbers is 48. Then the product of the first and last numbers among the numbers is. ಅನುಕ್ರಮ ಅಂದ್ರೆ ಒಂದ್ ಆದ್ಮೇಲೆ ಒಂದು, ಕರೆಕ್ಟಾ? ಕಂಟಿನ್ಯೂಸ್ ಆಗಿ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಸರಾಸರಿ 48 ಆಗಿದ್ರೆ ಆ ಸಂಖ್ಯೆಗಳ ಮೊದಲ ಮತ್ತು ಕೊನೆಯ ಸಂಖ್ಯೆಯ ಗುಣಲಬ್ಧ ಎಷ್ಟಾಗುತ್ತೆ? ಓಕೆ, ಫಸ್ಟ್ ಎಷ್ಟು ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ? 5 ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ 5 ನಂಬರ್ಸ್? ನ್ಯಾಚುರಲ್ ನಂಬರ್ಸ್. ನಮ್ಗೆ ಅದು ಯಾವ ನ್ಯಾಚುರಲ್ ನಂಬರ್ ಅಂತ ಗೊತ್ತಿಲ್ಲ. ನ್ಯಾಚುರಲ್ ನಂಬರ್ಸ್ ಯಾವುದು? 1 2 3 4 5 6 so on, ಕರೆಕ್ಟ್? ಆದ್ರೆ ಯಾವ 5 ನ್ಯಾಚುರಲ್ ನಂಬರ್ಸ್ ನಮ್ಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಈಗ ನಾನು ಫಸ್ಟ್ ನ್ಯಾಚುರಲ್ ನಂಬರ್ಸ್ ಎನ್ ಅಂತ ತಗೊಂಡ್ರೆ, ಓಕೆ, ಎನ್ ಅಂತ ತಗೊಂಡ್ರೆ ಇದ್ರ ನೆಕ್ಸ್ಟ್ ನಂಬರ್ ಏನಾಗುತ್ತೆ? n+1 ಆಗುತ್ತೆ, ಕರೆಕ್ಟ್ ಅಲ್ವಾ? ಯಾಕೆ? 1 ಇದ್ರೆ ನೆಕ್ಸ್ಟ್ ನಂಬರ್ ಇಸ್ 2. 2 ಹೇಗ್ ಬರೀತೀರಾ? 1+1. ನೆಕ್ಸ್ಟ್ ನಂಬರ್ ಇಸ್ 3. ಹೇಗ್ ಬರೀತೀರಾ? 1+2. ಸೊ ನೆಕ್ಸ್ಟ್ ನಂಬರ್ ಏನಾಯ್ತು? n+2, n+3, n+4. ಹೌದಾ? ಇದು ನಿಮ್ದು 5 ನಂಬರ್ಸ್. ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್, 4 ನಂಬರ್, 5 ನಂಬರ್. ಇದ್ರದ್ದು ಸರಾಸರಿ ಕೊಟ್ಟಿದ್ದಾರೆ. ಎಷ್ಟಂತ? 48 ಅಂತ, ಕರೆಕ್ಟಾ? ನಮಗೆ ಮಲ್ಟಿಪ್ಲಿಕೇಶನ್ ಯಾವ್ದು ಫೈಂಡ್ ಮಾಡ್ಬೇಕು? ಫಸ್ಟ್ ಮತ್ತೆ ಲಾಸ್ಟ್ ನಂಬರ್. ಈಗ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ನನಗೆ ಅದು ಯಾವ ನಂಬರ್ ಅಂತ ಗೊತ್ತಾಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಈ ಆವರೇಜ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ? ಆವರೇಜ್ ಅಂದ್ರೆ n+1, n+2, n+3, n+4. ಓಕೆ, ಎಷ್ಟಿದೆ? ಎಷ್ಟು ನಂಬರ್ ಆಡ್ ಮಾಡ್ತಾ ಇದ್ದೀರಾ? 5 ನಂಬರ್ಸ್. ಸೊ ಡಿವೈಡೆಡ್ ಬೈ 5 ಎಷ್ಟಂತ ಹೇಳ್ತಾ ಇದ್ದಾರೆ? 48 ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎಷ್ಟು ಸಲ ಎನ್ ಆಡ್ ಮಾಡ್ತಾ ಇದ್ದೀರಾ? 1 2 3 4 5. ಸೊ ಇದು 5n ಆಯ್ತು, ಪ್ಲಸ್ ಸಾರಿ ನೆಕ್ಸ್ಟ್ 4 3 ಅಂದ್ರೆ 7 9 10. ಸರಿನಾ? ಓಕೆ, ಇದು ಎಷ್ಟಾಯ್ತು? 48 ಇಂಟು 5. $240 ಆಯ್ತಾ? ಸರಿ. ಸೊ 5n ಎಷ್ಟಾಗುತ್ತೆ? 230 ಆಗುತ್ತೆ, ಸರಿನಾ? ಸೊ n ವ್ಯಾಲ್ಯೂ ಎಷ್ಟಾಗುತ್ತೆ? 46 ಆಗುತ್ತೆ. ಸೊ n ಒಂದ್ ವೇಳೆ 46 ಆದ್ರೆ ಫಸ್ಟ್ ನಂಬರ್ ಯಾವ್ದು ನಿಮ್ದು? ಫಸ್ಟ್ ನಂಬರ್ ಇಸ್ n, ಅದು 46 ಆಯ್ತು. ಲಾಸ್ಟ್ ನಂಬರ್ ಅಂತ ಹೇಳಿದ್ದಾರೆ n+4, 46. ಸೊ 46 + 4 ಎಷ್ಟಾಯ್ತು? 50 ಆಯ್ತು. ದೇರ್ ಫಾರ್ ಪ್ರಾಡಕ್ಟ್ ಯಾವ್ದು? ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ದು. ಸೊ 50 ಇಂಟು 46, ಕರೆಕ್ಟ್ ಅಲ್ವಾ? ಇದು ಎಷ್ಟಾಗುತ್ತೆ? 2300 ಆಗುತ್ತಾ? ಎಸ್, ಜಸ್ಟ್ ಚೆಕ್. $2,300. So what is which option is correct here? ಯಾವ್ದಿದು? ಆಪ್ಷನ್ A, 2300.